Hi everyone, good afternoon. Good afternoon everyone and welcome back to the class. Yes, good afternoon ಎಲ್ಲರಿಗೂ. Hope all are fine. Yes, Abhishek mic ಸರಿ ಹೋಯ್ತಾ? ಸರಿ ಮಾಡ್ಸಿದ್ರೆ ನನ್ನ ಹತ್ರ ಮಾತಾಡ್ಬೇಕು ಅಂತ ಅವ್ನಿಗೆ ಸರಿನೇ ಮಾಡ್ಸಲ್ಲ. ಸರಿ ಇರುತ್ತೆ ಅವ್ನು ಮಾತಾಡಲ್ಲ. ಹಾ ವಾಟ್ಸ್ ಅಪ್ ಟು ಯು. 1 second. Hello. Okay, so almost ಎಲ್ಲರೂ ಬಂದಿದ್ದಾರೆ. Okay. Okay, the first thing I just want to talk is about your GTB papers. Hope all of you have received and message could hakidde Google Classroom alli. Okay, if you have written the paper and you have not received it back, okay, please let me know anta helidde. Kelavaru madidira. Okay, but I don't know about others. Okay, Shrihit, are you present here right now? Yes sir. GTB ಬರ್ದಿದ್ರಾ? Yes sir, I wrote it sir. ನನ್ನ ಮೆಸೇಜ್ ನೋಡ್ಲಿಲ್ವಾ ನೀವು Google Classroom ಅಲ್ಲಿ? Sir, no, I didn't see it sir. Come on man. Okay, I have left a message there. Okay, that if you have written and if you have not received the paper back, you should contact me. That is okay. And one or two have done it, but not most of you. So I'm just informing everyone once again. ನೀವು ಟೆಸ್ಟ್ ಬರೆದಿದ್ದು ಪೇಪರ್ ಅಪ್ಲೋಡ್ ಮಾಡಿ ನಿಮಗೆ ಪೇಪರ್ ರಿಟರ್ನ್ ಸಿಕ್ಕಿಲ್ಲ ಅಂದ್ರೆ ಬಿಕಾಸ್ ಐ ವ್ಯಾಲ್ಯೂಯೇಟೆಡ್ ಆಲ್ ದ ಪೇಪರ್ಸ್. No, not G section. Okay, in ASC only H section and Carmel A and B section. These three section students have to listen to me. ಏನ್ ಮಾಡೋದು, ನೀವು ಅಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ. ಸೊ ಓಕೆ, ಮೊದಲನೇದು ನೀವು ಟೆಸ್ಟ್ ಬರೆದಿದ್ದು ನೀವು ಪೇಪರ್ ಸಿಗ್ಲಿಲ್ಲ ಅಂದ್ರೆ ಯಾ ಪ್ಲೀಸ್ ಲೆಟ್ ಮಿ ನೋ. ಮೊದಲನೇದು. ಎರಡನೇದು, ಓಕೆ, ಪೇಪರ್ ರಿಟರ್ನ್ ಬಂದಿರುತ್ತೆ, ಏನಾದ್ರೂ ಎರರ್ಸ್ ಇರುತ್ತೆ, ಟೋಟ್ಲಿಂಗ್ ಅಲ್ಲಿ ಇಲ್ಲಿ ಯಾವ್ದಾದ್ರು ಕರೆಕ್ಷನ್ ಮಾಡಿರಲ್ಲ, ರೈಟ್, ಈ ತರ ಏನಾದ್ರೂ ಎರರ್ಸ್ ಇರುತ್ತೆ. ಇವತ್ತು ಒಂದಿನ ಟೈಮ್, ಯಾಕಂದ್ರೆ ಇವತ್ತು ಈವ್ನಿಂಗ್ ನಾನು ಫೈನಲ್ ಆಫೀಸ್ ಕಳಿಸ್ಬಿಡ್ತೀನಿ. ಸೊ ಯು ಹ್ಯಾವ್ ದ ಟೈಮ್ ಟಿಲ್ ಈವ್ನಿಂಗ್, ಓಕೆ, ಟು ಜಸ್ಟ್ ಡೂ ದಿಸ್ ಟೂ ಥಿಂಗ್ಸ್. ಅದಾದ್ಮೇಲೆ ನಾಳೆಯಿಂದ ನಾನು ಖಂಡಿತ ಯಾವ್ದು ರಿಸೀವ್ ಮಾಡಲ್ಲ. ಸೊ ಪ್ಲೀಸ್ ರಿಮೆಂಬರ್. Okay, right. Apart from Srihit, is there any other student from ASC who has written the test and not received the paper? Okay, so Srihit obna. So ಆಮೇಲೆ ಮಾತಾಡೋಣ. Okay, whoever it is, ನಾನು Google Classroom ಅಲ್ಲಿ ಮೆಸೇಜ್ ಬಿಟ್ಟಿದ್ದೀನಿ. ಇವತ್ತು ಶರದ್, ಆಮೇಲೆ ಮಾತಾಡೋಣ ಶರದ್. ಓಕೆ, ಯಾಕೆ Google Classroom ಅಲ್ಲಿ ಮೆಸೇಜ್ ನೋಡಿಲ್ವಾ ಶರದ್ ನೀವು? ಅನ್ಮ್ಯೂಟ್ ಅಂಡ್ ಟಾಕ್ ಮ್ಯಾನ್, ಫಾಸ್ಟ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸರ್ ನೋಟಿಫಿಕೇಶನ್ ನೋಡ್ಲಿಲ್ಲ ಸರ್. ನೋಡ್ಬೇಕಲ್ವಪ್ಪ, ಗೂಗಲ್ ಕ್ಲಾಸ್ ರೂಮ್ ಬರೀ ಟೆಸ್ಟ್ ಇದ್ದಾಗಲ್ಲ. ಓಕೆ, ಬೇರೆ ಟೈಮಲ್ಲೂ ನೋಡ್ಬೇಕು, ಏನಾದ್ರೂ ಮೆಸೇಜ್ ಬಿಟ್ಟಿರ್ತೀವಿ ಅಲ್ಲಿ. ಗಾಟ್ ಇಟ್? ಓಕೆ, ಆಮೇಲೆ ಮಾತಾಡೋಣ. ಸೊ ನಾನು ಇವಾಗ ಒಂದ್ಸಲ ಅನೌನ್ಸ್ ಕೂಡ ಮಾಡ್ತಾ ಇದ್ದೀನಿ, ಇದಾದ್ಮೇಲೆ ನಿಮ್ಮ ಇಷ್ಟ. ಗಾಟ್ ಇಟ್? ಇದಾದ್ಮೇಲೆ ನಾನು ಮತ್ತೆ ಕೇಳಲ್ಲ, ಇವತ್ತು ಸಂಜೆವರೆಗೂ ಟೈಮು. ನೀವು ಪೇಪರ್ ಬರೆದಿದ್ದು ಅಪ್ಲೋಡ್ ಮಾಡಿ. ಓಕೆ, ಸಮ್ಟೈಮ್ಸ್ ಬೈ ಟೆಕ್ನಿಕಲ್ ಪ್ರಾಬ್ಲಮ್ಸ್ ನನಗೆ ರಿಸೀವ್ ಆಗಿರಲ್ಲ. ಸೊ ಅಂತ ಸ್ಟೂಡೆಂಟ್ ಯಾರಾದ್ರೂ ಇದ್ರೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ ಮುಗಿದ್ಮೇಲೆ. ನಾವು ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಕ್ಲಾಸ್. ಓಕೆ, ಮಿಸ್ಟರ್ ಯಾರನ್ನ ಕರೆಯೋಣ? ಯಾರೊಬ್ರು ಬನ್ರಿ ಹೋಗ್ಲಿ. ಓಕೆ, ಅಭಿಷೇಕ್ ಅಂತೂ ಮಾತಾಡಲ್ಲ, ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತನೋಜ್, ಆರ್ ಯು ಪ್ರೆಸೆಂಟ್? ಮಿಸ್ಟರ್ ತನೋಜ್? ಬರ್ಲಿಲ್ಲ. ಒನ್ ಅಂಡ್ ಓನ್ಲಿ ಮಿಸ್ಟರ್ ಕೀರ್ತಿ. ಬಾಪ್ಪ ರಾಜ್ಕುಮಾರ್. ಎಸ್ ಸರ್. ಏನ್ ಸಮಾಚಾರ? ಏನಿಲ್ಲ ಸರ್. ಪೇಪರ್ ಸಿಕ್ತಾ ರಾಜಾ?
ಹ್ಞೂ ಸರ್ ನೋಡಿದೆ. ಹಾ ಇಲ್ಲ, ಈ GTB ಪೇಪರ್ ಡಿಸ್ಕಷನ್ ಖಂಡಿತ ಇಟ್ಕೋತೀನಿ, ಬಟ್ ಇವತ್ತಲ್ಲ, ಯಾಕಂದ್ರೆ ಇವತ್ತು ದರ್ ಸಮಥಿಂಗ್ ಇಂಪಾರ್ಟೆಂಟ್. ಓಕೆ, ಸೊ ಖಂಡಿತ ಇಟ್ಕೊಳ್ತೀನಿ. GTB ಪೇಪರ್ ಡಿಸ್ಕಷನ್ ಖಂಡಿತ ಇಟ್ಕೊಳ್ತೀನಿ. ಕೆಲವ್ರು ಏನಾದ್ರು ನನ್ನ ಕೈಗೆ ಸಿಕ್ಕಿದ್ರೆ, ಎಸ್ಪೆಷಲಿ ಕೀರ್ತಿ, ಇನ್ನೂ ಒಂದ್ ಇಬ್ರು ಮೂವರು ಇದೀರಾ, ನನ್ನ ಕೈಗೆ ಅಪ್ಪಿ ತಪ್ಪಿ ಜಾನ್ ಫಸ್ಟ್ ಸಿಗಾಕೊಂಡ್ರು ಓಡಿಸ್ಕೊಂತೀರಾ, ಇವಾಗ್ಲೇ ಹೇಳಿರ್ತೀರಿ. ಅದಕ್ಕೆ ಬರಲ್ಲ ಸರ್. ಕೇರ್ಫುಲ್ ಆಗಿರು. ಅದಾದ್ಮೇಲೆ ಅಪ್ಪಿ ತಪ್ಪಿ ಕಾಣಿಸ್ಕೋಬೇಡ ನನ್ ಮುಂದೆ ಎಲ್ಲೋ. ಯಾವಾಗ ಫಸ್ಟ್ ಟೈಮ್ ಯಾವಾಗ ಸಿಗುತ್ತೀಯೋ ಅವಾಗ ಹೊಡಿತೀನಿ, ಗ್ಯಾರಂಟಿ ಹೊಡಿತೀನಿ ನಿಂಗೆ. ಅರ್ಥ ಆಯ್ತಾ? ಹ್ಞೂ ಸರ್. ಹ್ಞೂ ಸರ್. ಪಾಪ ಏನ್ರೋ ನಿಮ್ದು ಲೇ. ನೀವ್ ಎಲ್ಲಿ ಏನ್ ಅಂತ ಮಿಸ್ಟೇಕ್ಸು ಅಬ್ಬಾ. ಓದಕ್ಕೆ ಏನ್ರಪ್ಪ ನಿಮ್ಗೆಲ್ಲ. ಓಕೆ, GTB ಬಗ್ಗೆ ಆಮೇಲೆ ಡಿಸ್ಕಷನ್. ಮಿಸ್ಟರ್ ಕೀರ್ತಿ, ಇವತ್ತಿನ ಕತೆ ಏನಪ್ಪಾ? ಡಿರೈವೇಶನ್ಸ್ ಎಲ್ಲ ಪ್ರೂವ್ ಮಾಡ್ತೀವಿ ಅಂತ ಅಂದಿದ್ರಿ ಸರ್. ಖಂಡಿತ ಮಾಡೋಣ. ಓಕೆ, ಈಗ ಫಸ್ಟ್ ಡಿರೈವೇಶನ್ ತಗೊಳಪ್ಪ. ಈಕ್ವೇಶನ್ ಆಫ್ ಪ್ಲೇನ್ ಇನ್, ಬನ್ರಿ ಮಿಸ್ಟರ್ ಕೀರ್ತಿ. ಎಸ್ ಸರ್. You stay unmute till I finish this derivation. Is that clear? Yes sir. Okay pa. So equation of a plane. First one ಏನ್ರಿ? In normal form. ಕೀರ್ತಿ, ಲಾಸ್ಟ್ ಕ್ಲಾಸ್ ಏನ್ ತೊಂದ್ರೆ ಆಯ್ತು ಕೀರ್ತಿ ನಮ್ಗೆ? ಡಿರೈವೇಶನ್ಸ್ ಗೊತ್ತಿರ್ಲಿಲ್ಲ ಸರ್, ಅದಕ್ಕೆ ಇವೆಲ್ಲ ಅಂದ್ರೆ ಒಂಥರ ಈ ಕಣ್ಣುಚ್ಕೊಂಡು ಕೇಳಿಸ್ಕೊಂಡಾಗಿತ್ತಾ? ಓ ಸರ್. ಇಟ್ಸ್ ಸಮಥಿಂಗ್ ಲೈಕ್ ಏನೋ ಒಂದನ್ನ ಕಣ್ಮುಚ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಆತರ ಏನಾದ್ರು ಇತ್ತಾ ಲಾಸ್ಟ್ ಕ್ಲಾಸ್ ಅಲ್ಲಿ? ಹ್ಞೂ ಸರ್. ಅಂದ್ರೆ ನಮ್ಗೆ ಡಿರೈವೇಶನ್ ಇಲ್ದಿರೋದು ತೊಂದ್ರೆ ಆಯ್ತಲ್ವಾ? ಹ್ಞೂ ಸರ್. ಸೊ ಇಟ್ಸ್ ಸಮಥಿಂಗ್ ಲೈಕ್ ಟಿವಿ ರೇಡಿಯೋ ಅಲ್ಲಿ ಒಂಥರ ಇದು ಕೇಳ್ದಂಗೆ. ಓಕೆ, ಓಡೋ ಸಾಂಗ್ ಕೇಳ್ದಂಗೆ. ಓಕೆ, ಬಟ್ ಅದೇ ಟಿವಿಯಲ್ಲಿ ನೋಡಿದ್ರೆ ಪಿಕ್ಚರ್ ನೋಡ್ಬೋದು, ಸಾಂಗ್ ಕೇಳಿಸ್ಕೋಬೋದಲ್ವಾ? ಹ್ಞೂ ಸರ್. ಇವತ್ತು ಎರಡು ನೋಡೋಣ. ಹ್ಞೂ ಸರ್. ಓಕೆ ಮಿಸ್ಟರ್ ಕೀರ್ತಿ, ದಿಸ್ ಇಸ್ ಅ ಪ್ಲೇನ್. ಸೊ ದಿಸ್ ಇಸ್ ಅ ಕೋಆರ್ಡಿನೇಟ್ ಸಿಸ್ಟಮ್. XYZ ತಗೊಳ್ತೀನಪ್ಪ, XYZ ಆಕ್ಸಿಸ್ ತಗೊಳ್ತೀನಿ. ಓಕೆನಾ? ಇಲ್ಲಿ ಒಂದು ಪ್ಲೇನ್ ತಗೊಳ್ತೀನಪ್ಪ ಈಗ ನಾನು. ಇದು ಒಂದು ಪ್ಲೇನ್. ಎಸ್ ಸರ್. ಇಮ್ಯಾಜಿನ್ ಇಟ್ಸ್ ಅ ಪ್ಲೇನ್. ಎಸ್ ಸರ್. ಓಕೆನಾ? ಈ ಪ್ಲೇನ್ ಅಲ್ಲಿ ನಾನೇನ್ ಮಾಡ್ತೀನಿ, ಈ ಆರಿಜಿನ್ ಇಂದ ಇಲ್ಲಿ ಎಲ್ಲೋ ಒಂದು ಪಾಯಿಂಟ್ N ಅಂತ ತಗೊಂಡು ಇದನ್ನ ಜಾಯಿನ್ ಮಾಡ್ತೀನಪ್ಪ. ಆರಿಜಿನ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ತಗೊಂಡಿದ್ದೀನಿ. ಯಾವ್ದಕ್ಕೆ? ಪ್ಲೇನ್ ಗೆ. ಇಲ್ಲಿ ನೋಡಿ, ಈ ತರ. ದಿಸ್ ಇಸ್ ಅ ಪ್ಲೇನ್, ಮೈ ಹ್ಯಾಂಡ್ ಇಸ್ ಅ ಪ್ಲೇನ್, ಕರೆಕ್ಟಾ? ಸೊ ಆರಿಜಿನ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ತಗೊಂಡಿದ್ದೀನಿ ನಾನೀಗ, ಲೈಕ್ ದಿಸ್. ಇಸ್ ಅ ಕ್ಲಿಯರ್ ಮಿಸ್ಟರ್ ಕೀರ್ತಿ? ಆಮೇಲೆ P is any point on the plane. ಎಲ್ಲೋ ಒಂದ್ ಕಡೆ ಇರುತ್ತೆ ಒಂದು ಪಾಯಿಂಟ್. ಬಟ್ ಹೆಂಗ್ ತಗೋಬೇಕಂದ್ರೆ, ಈ P N ಪರ್ಪೆಂಡಿಕ್ಯುಲರ್ ಟು ON ಆ ತರ ತಗೋಬೇಕು. ಇದು ಪರ್ಪೆಂಡಿಕ್ಯುಲರ್ ಅಂತ ತಗೋಬೇಕು ನೀನು. ಓಕೆನಾ? ನಾವು ಯಾವ ಪಾಯಿಂಟ್ ತಗೊಂಡ್ರು ಪರ್ಪೆಂಡಿಕ್ಯುಲರ್. ಇಮ್ಯಾಜಿನ್ ಪಾಯಿಂಟ್ P ಎಲ್ಲೇ ತಗೊಂಡ್ರು ಅದು N ಪರ್ಪೆಂಡಿಕ್ಯುಲರ್ ಆಗಬೇಕು. ಇಮ್ಯಾಜಿನ್. ಎಸ್ ಸರ್. ಇಮ್ಯಾಜಿನೇಷನ್ ಚೆನ್ನಾಗಿದೆಯಾ ನಿಂದು? ಆ ಪ್ಲೇನ್ ಅಲ್ಲಿ ಇದ್ರೆ ಪರ್ಪೆಂಡಿಕ್ಯುಲರ್ ಇರ್ಲೇಬೇಕು ಸರ್. ಊನೋ ನಿಮಿಷ, ಈಗ ನಾನು ಹೇಳಿದ್ ಕೇಳು. ಇಮ್ಯಾಜಿನೇಷನ್ ನಾ ಹೇಳಿದ್ದೀನಿ, ಇಮ್ಯಾಜಿನೇಷನ್ ಮಾಡ್ತಾ ಇದೆಯಾ 3D ಅಲ್ಲಿ? ಹ್ಞೂ ಸರ್. ಓಕೆಪ್ಪ. ಈ ON ಇದೆಯಲ್ವಪ್ಪ, ಈ ON ಗೆ D ಅಂತ ಕರೆದು ಬಿಡ್ತೀನಿ. ಒಂದು ಡಿಸ್ಟೆನ್ಸ್ ಫ್ರಮ್ O to N ಇದೆಯಲ್ವಾ? ಅಂದ್ರೆ ಆರಿಜಿನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ಇಂದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತಗೊಳ್ತೀಯಲ್ವಾ, ಆ ಡಿಸ್ಟೆನ್ಸ್ ನ D ಅಂತ ಕರೆದು ಬಿಡ್ತೀನಿ. ಆಮೇಲೆ ಈ ವೆಕ್ಟರ್ OP ಇರುತ್ತಲ್ವಾ, ವೆಕ್ಟರ್ OP ನ ವೆಕ್ಟರ್ R ಅಂತ ಕರೆದು ಬಿಡ್ತೀನಿ. ಇದು ಈ ವೆಕ್ಟರ್ ನ. ಇಸ್ ಇಟ್ ಕ್ಲಿಯರ್ ಮಿಸ್ಟರ್ ಕೀರ್ತಿ? ಎಸ್ ಸರ್. ಓಕೆನಾ? ರೈಟ್. ಈಗ ವಿಲ್ ಯು ಅಗ್ರಿ PN is perpendicular to ON? Yes sir. What do you mean by two vectors are perpendicular? PN is perpendicular to ON. What do you mean by two vectors are perpendicular? Dot product is 0. Exactly. So vector PN dot vector ON is equal to a 0 vector. Correct? Yes sir. What is the expansion of vector PN? AP cos theta. Re Swamigale. PN expansion ಹೇಳ್ರಿ. PN sir. Yes sir. D minus Kirti, stop it. Okay, I asked you for PN alva. Expansion of PN ಹೇಳ್ರಿ. ಅಂದ್ರೆ ON minus OP. ಇಷ್ಟೇ ನಾನು ಕೇಳಿದ್ದು. ಓಕೆನಾ? ON ಏನಂತ ತಗೊಂಡಿದ್ಯಾ? D. ಮೈನಸ್ OP ಏನಂತ ತಗೊಂಡಿದೀವಪ್ಪ? R. ಅದೇ ಹೇಳಿ ಸರ್, D minus R. No, is that okay now? Yes sir. Okay pa. So ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ವೆಕ್ಟರ್ D minus ವೆಕ್ಟರ್ R. Is that okay? Yes sir. ಈ ರೈಟ್ ಹ್ಯಾಂಡ್ ಸೈಡ್ ಇದೆಯಲ್ವಾ, ಈ ವೆಕ್ಟರ್ ON ಇದೆಯಲ್ವಾ ಕೀರ್ತಿ, ಈ ವೆಕ್ಟರ್ ON ಅನ್ನ ಆಕ್ಚುಲಿ ಇಲ್ಲಿ ನೋಡು, ವೆಕ್ಟರ್ ON ನ ವೆಕ್ಟರ್ N ಅಂತ ತಗೊಂಡ್ರೆ
any vector on that. See, D is actually any vector on that alva, right? So ಈ vector ON ಗೆ ನಾನು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಏನ್ ಬರೀತೀವಿ? Is it a unit vector? n cap ಅಂತ ತಗೊಳ್ಳಾಗಾದ್ರೆ Yes, sir. ನಾನು ಇನ್ನೊಂದ್ಸಲ ಹೇಳ್ತೀನಿ ಈಗ ಅರ್ಥ ಆಗ್ಲಿಲ್ಲ ಅಂದ್ರೆ. ಓಕೆ, ಎನಿ ವೆಕ್ಟರ್ ಆನ್ ವೆಕ್ಟರ್ ON is a multiple of n cap. Will you agree? Yes, sir. ಹಾಗಾದ್ರೆ so can I write this distance vector ON ಇದೆಯಲ್ವಾ, ಅದನ್ನ D into n cap ಅಂತ ಬರ್ಕೊಳ್ಳಾ? ON Yes, sir. is a vector along the normal. I repeat, Kirti, ON is a vector along the normal, correct? Any sir. vector on ON is a multiple of unit vector on that vector. Yes, sir. ಹಾಗಾದ್ರೆ ವೆಕ್ಟರ್ ON ಏನಂತ ಬರಿಬೇಕಪ್ಪ ನಾನು? ಹಂಗಂದ್ರೆ ಅಲ್ಲಿ D minus R ಗೋ ಹಾಕ್ಬೇಕು ಸರ್. ಅಲ್ಲೂ ಹಾಕ್ಬೇಕು, ಕರೆಕ್ಟ್. ಇಲ್ಲೂ ಹಾಕ್ಬೇಕು ಇವಾಗ. ಓಕೆ, ವೆಕ್ಟರ್ PN ಇರುತ್ತಲ್ವಾ, ಸೊ ಇಲ್ಲೇನ್ ಬರಿಬೇಕು ನಾನು? D n cap. D dot n cap. ಓಕೆ, ಮೈನಸ್ ವೆಕ್ಟರ್ R ಅಂತ ಬರ್ಕೊಳ್ಳಾ? Yes, sir. ಇಲ್ಲೂ ಬರುತ್ತೆ, n cap ಬರುತ್ತೆ. ಈಗ ಡಾಟ್ ವಿತ್ ON. ವಾಟ್ ಇಸ್ ON? ON is D n cap. ರೈಟ್, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ಕೀರ್ತಿ. ಓಕೆ, ಆರ್ ಕ್ಯಾನ್ ಐ ಸೇ ಡಿವೈಡ್ ಬೈ D? Yes, sir. ರೈಟ್. ಸಿ, ನಿನಗೆ ಕಷ್ಟ ಆಗಿದ್ರೆ ಮಲ್ಟಿಪ್ಲೈ ಮಾಡ್ಕೊಂಡೇ ಮಾಡೋಣ. ಇದೆರಡು ಜಸ್ಟ್ ತಗೊಂಡ್ರೆ D ಸ್ಕ್ವೇರ್ ಇಂಟು. ಓಕೆ, ಇವಾಗ ಹೇಳು, n cap ತಗೊಳ್ಳ, ಏನ್ ತಗೋಬೇಕು ನಾನೀಗ? ಏನೂ ಇಲ್ಲ n ಸರ್. cap dot n cap ಕೀರ್ತಿ. Mod n square. Right, it's a unit vector, so its magnitude will be 1. Yes, sir. ಸೊ ಹಾಗಾಗಿ ಇದನ್ನ 1 ಅಂತ ಬರ್ಬಿಡಲ್ಲ, ಡೈರೆಕ್ಟ್ ಆಗಿ D ಸ್ಕ್ವೇರ್ ಡಾಟ್ 1 ಅಂತ ಬರ್ಕೊಳ್ಳ. Yes, sir. ಮೈನಸ್ ಇದೆರಡಕ್ಕೂ ಡಾಟ್ ಪ್ರಾಡಕ್ಟ್ ತಗೊಂಡ್ರೆ R bar dot D n cap. R dot D into n cap is equal to a zero vector. Yes, Now sir. you divide by D. So D minus vector R dot n cap is equal to 0. Yes, sir. Otherwise, can I write vector R dot n cap is equal to D? Yes, sir. This is called the normal form of a plane. Okay, one ನಿಮಿಷ ಕೀರ್ತಿ. Now, how far you understood this diagram first? ಅದನ್ನ ಹೇಳು. ಡಯಾಗ್ರಾಮ್ ಅರ್ಥ ಆದ್ರೆ ಇದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಥಿಂಗ್, ಲೆಟ್ ಮಿ ಆಸ್ಕ್ ಯು, ನಿಂಗೆ ಡಯಾಗ್ರಾಮ್ ಅರ್ಥ ಆಯ್ತಾ ಫಸ್ಟ್? ಎಲ್ಲ ಅರ್ಥ ಆಯ್ತು ಸರ್. ಎಲ್ಲ ಅರ್ಥ ಆಯ್ತಾ? ಓಕೆ, now how many of you understood this? Please tell me. ಟೈಪ್ ಮಾಡಿ ಅಟ್ ಲೀಸ್ಟ್ ಎಲ್ಲರೂ. ಶ್ರಾವಣಿ ಎಸ್ ಅಂತ ಇದ್ದಾರೆ. ಧೃತಿ ಅಂಡರ್ಸ್ಟುಡ್. ಓಕೆ, ನಾವು ಇಷ್ಟು ದಿನ ಒಂದು ಎಕ್ಸ್ಪೆರಿಮೆಂಟ್ ಮಾಡದೇ ಇರುವಂತ ಒಂದು ಎಕ್ಸ್ಪೆರಿಮೆಂಟ್ ಇವತ್ತು ಮಾಡ್ತೀನಿ ನಾನು. ಮಿಸ್ಟರ್ ಕೀರ್ತಿ, ಏನ್ ಎಕ್ಸ್ಪೆರಿಮೆಂಟ್ ಸರ್? ಇಷ್ಟು ದಿನ ನಾನು ಮಾಡೇ ಇಲ್ಲ ಈ ಎಕ್ಸ್ಪೆರಿಮೆಂಟ್. ಈ ತರ ಇದು ಒಂದು ಮಾಡೇ ಇಲ್ಲ. ಅದು ಇಟ್ಸ್ ಅ ಡಿಫರೆಂಟ್ ಟೈಪ್ ಆಫ್ ಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಡನ್ ಸೋ ಫಾರ್. ಶಾಲ್ ವಿ ಡೂ ಇಟ್ ಟುಡೇ? ಏನು ಸರ್? ಏನಿರ್ಬೋದು, ಗೆಸ್ ಮಾಡು. ನನಗೇನು ಗೊತ್ತಾ ಕಷ್ಟ ಆಗ್ತಿದೆ ಕೀರ್ತಿ? ನನಗೆ ಫಸ್ಟ್ ಆಫ್ ಆಲ್ ಈ 3D ಡಯಾಗ್ರಾಮ್ ನ 2D ಅಲ್ಲಿ ಹೇಳ್ಕೊಡೋದು ನಂಗೆ ಕಷ್ಟ ಆಗ್ತಿದೆ. ಓ ಸರ್. ಕೀರ್ತಿ, ಹಾನೆಸ್ಟ್ ಆಗಿ ಹೇಳಿ ಕೀರ್ತಿ. ಇವಾಗ ಕೇಳಲ್ಲ ಕೀರ್ತಿ ನಾನು. Now I will do something. I will share my screen. Yes, sir. I will put a video. Yes, sir. Of this explanation in 3D. Yes, sir. ನೋಡ್ಕೊಂಡು ಬಂದ್ಮೇಲೆ ನಾನು ನಿನ್ನ ಒಪಿನಿಯನ್ ಕೇಳ್ತೀನಿ. Oh, sir. Okay, sir. Okay, now we have not done this so far. Yes, sir. We haven't done, sir. Now shall we do it today? Yes, sir. Try ಮಾಡೋಣ. Equation of a plane in normal form. Consider a plane whose perpendicular distance from the origin is d, where d is not equal to 0. If vector ON is the normal from Sir, the video origin one second. to the plane Kirti, and can you see my screen? cap is the unit ಇಲ್ಲ sir. vector 1 second ಹಾಗೆ normal ಇರಪ್ಪ. along ON vector, then vector ON is equal to d into n 1 cap. second, I just want everyone to wait. Let P be any point on the plane. Equation of ಹಾಗೆ ಇರಿ. a plane in normal form. Consider a plane
whose perpendicular distance from Sorry, the first time I'm origin doing, is so D, I'm facing problem. where D is not equal to 0. Equation of a plane in normal form. Consider a plane One whose second. perpendicular distance from the origin is D, where D is not equal to 0. If vector ON is the normal from the origin to the plane and n cap is the unit vector normal along ON vector, then vector ON is equal to D into n cap. Equation of a plane in normal form. Consider a plane whose perpendicular distance from the origin is D, where D is not equal to 0. If vector ON is the normal from the origin to the plane and Give me 2 n minutes. cap is the This- unit this vector right. normal along ON vector, Now can you then see? vector ON is equal to, 1 second. consider a plane. Now can you see my screen, everyone? Please say yes or no. Yes, sir. Okay, Yes, now sir. just watch this. Now can you see everyone? Yes, Now, everyone, sir. please mention Yes, yes sir. or no. Yes, sir. Okay, now. Okay, now Yes, just sir. watch. Now I want everyone to pay attention and just watch this. Okay. In normal form. Consider a plane whose perpendicular distance from the origin is D, Look at the plane. where Green against D is not equal to 0. Right agide. If vector ON is the normal from the origin to the plane and n cap is the unit vector normal along ON vector, then vector ON is equal to D into n cap. Let P be any point on the plane. Then vector NP is perpendicular to vector ON. Therefore, their dot product is 0. That is, vector NP dot vector ON is equal to 0. Let R be the Friends, position ಕಾಣಿಸ್ತಾ vector of the point P. Sir. Then, Students, ಕಾಣಿಸ್ತಾ ಇದೆಯಲ್ಲ? Yes, sir. Okay, please watch it. Watch it. from Watch the it. triangle Watch it. ONP, we have vector ON plus vector NP is equal to vector OP. Therefore, NP is equal to R vector minus D into n cap. Now, NP vector dot ON vector is equal to 0. Therefore, R vector minus D into n cap dot D into n cap is equal to 0. On simplification, we get R vector dot n cap is equal to D. Cartesian form of the equation of a plane in normal form. Vector form of the equation of the plane in normal form is vector R dot n cap is equal to D. Now, R vector is the position vector of the point P. Therefore, R vector is equal to xi cap plus yj cap plus zk cap. And let L, M, N be the direction cosines of unit vector n. Then n cap is equal to Li cap plus Mj cap plus Nk cap. Substituting the corresponding values in the vector equation of the plane, we get the Cartesian equation of the plane in the normal form as Lx plus My plus Nz is equal to D. Students? Hello, excuse me, my students. Sir. ಕೇಳಿಸ್ತಾ ಇದೆಯಾ? Yes, sir. Sir. I will play it once again. No, I will play it once again. Okay, sir. Okay? Now, just to make sure you understand better, ಅಷ್ಟೇ, because ಆ diagram ಅರ್ಥ ಆಗ್ಬಿಟ್ರೆ explanation easy ಆಗಿ ಅರ್ಥ ಆಗುತ್ತೆ. Okay, now watch it once again.
a plane in normal form. Consider a plane whose perpendicular distance from the origin is D, A plane where quadrant of blue D ideyalva, is that is not plane. equal to 0. If vector ON is the normal from the origin, ಪ್ರಾಬ್ಲಮ್ ಇದೆ ಒಂದು ರೂಮ್ ಅಲ್ಲಿ ದ ಥಿಂಗ್ ಇಸ್ ಆ ಕೋಆರ್ಡಿನೇಟ್ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು ನೀವು. ಆ ಪ್ಲೇನ್ ನ ರೂಮ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ನಿಮ್ಗೆ. ದಟ್ಸ್ ಇಟ್. ನಾನು ಬೋರ್ಡ್ ಮೇಲೆ ಬರ್ದ್ರು ಅದು 2D. ನೋಡಿ ನಾನು ಈ ಟ್ರಯಾಂಗಲ್ ಬರ್ದಿದ್ದೀನಲ್ವಾ, ಈ ಟ್ರಯಾಂಗಲ್ ಒಂದು ಪ್ಲೇನ್. Now how will you imagine this as a plane? No, just look at the difference between a 2D. This is a 2D diagram. It's actually a 3D which I have written in 2D. Now the correct should be thing like that actually. So more perpendicular axis ತಗೊಂಡು ಅಲ್ಲಿ ಒಂದು ಪ್ಲೇನ್ ತಗೋಬೇಕು. So that was not possible in this explanation. ನಾನು ಇಲ್ಲಿ ಕೊಡಕ್ಕೆ ಸಾಧ್ಯ ಇಲ್ಲ ಬೋರ್ಡ್ ಮೇಲೆ. So that's why I thought and I just got some videos. So I'm just playing it. Just watch it once again. origin to the plane and n cap is the unit vector normal along ON vector, then vector ON is equal to D into n cap. Let P be any point on the plane. Then vector NP is perpendicular to vector ON. ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಆ ಪ್ಲೇನ್. Therefore, their dot product is 0. Look at the That way is, the diagram is vector portrayed. NP dot vector ON is equal to 0. Let R be the position vector of the point P. Then, ನಾನು from ಬರ್ದಿದ್ದೀನಿ the same. triangle But ಅದು explanation ಬೇರೆ ಥರನೇ ONP, ಇದೆ. we have vector ON plus vector NP is equal to vector OP. Therefore, NP is equal to R vector minus D into n cap. Now, NP vector dot ON vector is equal to 0. Therefore, R vector minus D into n cap dot D into n cap is equal to 0. On simplification, we get R vector dot n cap is equal to D. Cartesian form of the equation of a plane in normal form. Vector form of the equation of the plane in normal form is vector r dot n cap is equal to D. Now, r vector is the position vector of the point P. Therefore, r vector is equal to xi cap plus yj cap plus zk cap. And let L, M, N be the direction cosines of unit vector n. Then n cap is equal to Li cap plus Mj cap plus Nk cap. Substituting the corresponding values in the vector equation of the plane, we get the Cartesian equation of the plane in the normal form as Lx plus My plus Nz is equal to D. Okay, students. Now let me ask you, Mr. Kirti, are you there? Yes, sir, I am there, sir. There only, I know. ಸರ್ ಈಗ ಒಂದು ಕೇಳ್ಬಿಡ್ತೀನಿ ಸರ್. ಯಾವ ಡಯಾಗ್ರಾಮ್ ಚೆನ್ನಾಗಿ ಅರ್ಥ ಆಯ್ತು ಸರ್? ನಾನು ಬರ್ದಿರೋದಾ ಇಲ್ಲ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಇವಾಗ ಅಲ್ಲಿ ತೋರಿಸಿದ್ದ? ಎರಡು ಅರ್ಥ ಆಗಿತ್ತು ಸರ್. ಅಲ್ಲ, ಬಟ್ ವಿಚ್ ಒನ್ ಆಕ್ಚುಲಿ ಇಸ್ ಗುಡ್ ಟು ಅಂಡರ್ಸ್ಟ್ಯಾಂಡ್? ವಿಡಿಯೋನೇ ಸರ್. ವಿಡಿಯೋಲಿರೋ ಅದು ಇದು ಯಾಕೆ ಚೆನ್ನಾಗಿ ಅರ್ಥ ಆಗುತ್ತೆ ಹೇಳೋ? ಅಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಹೇಳ್ತಾರೆ ಸರ್. ಎಕ್ಸಾಕ್ಟ್ಲಿ. ಅಲ್ಲಿ ನೋಡು, ಆ ಪ್ಲೇನ್ ನ ಲೈಟ್ ಬ್ಲೂನೋ ಅದೇನೋ ಕಲರ್, ವಾಟ್ ಇಸ್ ದಟ್ ಕಲರ್? ಬ್ಲೂ ಅಲ್ವಾ? ಹ್ಞೂ ಸರ್. ಫಸ್ಟ್ ಆಫ್ ಆಲ್ ಆ ಪ್ಲೇನ್ ಎಷ್ಟು ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡಿದಾರೆ ನೋಡಿದ್ಯಾ? 3 ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ತಗೊಂಡು, ಓಕೆ, ಅದ್ರ ಮೇಲೆ ಒಂದು ಪ್ಲೇನ್ ತಗೊಂಡಲ್ಲಿ, ಓಕೆ, ಲುಕ್ ಅಟ್ ದ ವೇ ಇಟ್ಸ್ ಬೀನ್ ಎಕ್ಸ್ಪ್ಲೈನ್. ಅಲ್ಲಿ ಆ ಪ್ಲೇನ್ ತಗೊಂಡಿದಾರಲ್ವಾ, ನಾನು ಇಲ್ಲಿ ಟ್ರಯಾಂಗಲ್ ಬರ್ದ್ಬಿಟ್ಟು ಹೇಳಿದೆ, ಇದೊಂದು ಪ್ಲೇನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ. ಹೆಂಗ್ ಸರ್ ಅಸ್ಯೂಮ್ ಮಾಡೋದು? 3D ನ 2D ಅಲ್ಲಿ ಹೆಂಗ್ ಅಸ್ಯೂಮ್ ಮಾಡ್ಕೊಳ್ಳೋಣ ನಾವು? ಓಕೆ, ಏನಿಲ್ಲಪ್ಪ, 3 ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಅಲ್ಲಿ ನೋಡೋ ಒಂದ್ ಪ್ಲೇನ್ ಇಟ್ರೆ ಟ್ರಯಾಂಗಲ್ ಕಾಣಿಸೋದು ನಿನ್ಗೆ, ಓಕೆನಾ? ಬಟ್ ಇಮ್ಯಾಜಿನೇಷನ್ ಬಿಟ್ ಡಿಫಿಕಲ್ಟ್ ಆಗಲ್ವಾ? ಇಲ್ಲ ಸರ್, ಅರ್ಥ ಆಯ್ತು ಸರ್. ಅದಕ್ಕಿಂತ ಕಷ್ಟನೇ ಸರ್. ಇಟ್ಸ್ ಓಕೆ, ಫೈನ್. Shravani, Yes, sir. what do you say, Shravani? Which is better, the one which I have written or the one which I have just put it on a screen? This video is only better, sir. ನನ್ನ ಎಕ್ಸ್ಪ್ಲನೇಷನ್ ಚೆನ್ನಾಗಿಲ್ಲ ಅಲ್ವಾ? ಇಲ್ಲ ಸರ್, ಚೆನ್ನಾಗಿತ್ತು. ಆದ್ರೆ 3D ಎಕ್ಸ್ಪ್ಲನೇಷನ್ ಒಂದೇ ಒಂದು ಕೇಳಿಸ್ಕೊ. ಎಕ್ಸ್ಪ್ಲನೇಷನ್ ನಮ್ದು ಅಲ್ಲಿರೋದು ಎರಡು ಒಂದೇನೆ. Yes, sir. ಬಟ್ ಎಲ್ಲಿ ಡಿಫ್ರೆನ್ಸ್?
ಡಯಾಗ್ರಾಮ್ ಅಲ್ಲಿ ಸರ್. ಎಸ್ಪೆಷಲಿ ಡಯಾಗ್ರಾಮ್ ಆಯ್ತಾ. ನೀವು sir. ಡಯಾಗ್ರಾಮ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿರೋ ಎಕ್ಸ್ಪ್ಲನೇಷನ್ ಇದೆಯಲ್ವಾ, ಸಿ ನಾನು ಅಲ್ಲಿ ಹೇಳಿದೆ ನೀವು ಪಿ ಎನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಎನ್ ಅಂತ, ಅದು ಹೌ ಟು ಅಸ್ಯೂಮ್ ದಟ್ ಆಕ್ಚುಲಿ ಅಸ್ಯೂಮ್ ಮಾಡೋದು ಬೇಡ, ಡಯಾಗ್ರಾಮ್ ಅಷ್ಟು ನೀಟಾಗಿ ಕೊಟ್ಬಿಟ್ಟು ನಿಮ್ಗೆ ಅರ್ಥ ಮಾಡಿಸ್ಬಿಟ್ರೆ ಕಮ್ ಆನ್ ಎವ್ರಿಥಿಂಗ್ ಬಿಕಮ್ ಸೋ ಈಸಿ. ಕರೆಕ್ಟ್ ರೈಟ್? ಎಸ್ ಸರ್. Okay, now what about Tanuj? Tanuj, is that okay, Tanuj? I think Tanuj is having network problem, I guess. Okay, Dhriti? Yes, sir. Dhriti, ಏನು ಅನ್ನಿಸ್ತು ನಿಮ್ಗೆ? ವಿಡಿಯೋನ ಚೆನ್ನಾಗಿತ್ತು ಸರ್. ಸೊ ನಾನ್ ಬೇಡ ಸರ್ ಅದ್ರಲ್ಲ ಅರ್ಥ ಆಗಿತ್ತು. ದಟ್ಸ್ ಓಕೆ Dhriti, ನನಗೆ ಬೇಕಾಗಿದ್ದು ಏನ್ ಗೊತ್ತಾ, ಇನ್ ಎ ಸಿಂಪ್ಲೆಸ್ಟ್ ವೇ ಡಯಾಗ್ರಾಮ್ ನ ನಾನು ನಿಮ್ಗೆ ಅರ್ಥ ಮಾಡಿಸಿದ್ರೆ ನೋಡಿ, ಒಂದು ಎಕ್ಸ್ಪ್ಲನೇಷನ್ ನಾನು PPL ಅಲ್ಲಿ ಕೊಟ್ಟಿರೋದು, ಇಲ್ಲಿ ಇರೋದು ಎರಡು ಎಕ್ಸ್ಪ್ಲನೇಷನ್ ಎಲ್ಲ ಒಂದೇನೆ. ಓಕೆ, ಓನ್ಲಿ ಒನ್ ಡಿಫ್ರೆನ್ಸಸ್ ದ ಎಕ್ಸ್ಪ್ಲನೇಷನ್ ಆಫ್ ದ ಡಯಾಗ್ರಾಮ್. ನೀವು ಡಯಾಗ್ರಾಮ್ ಅರ್ಥ ಮಾಡ್ಕೊಟ್ರೆ ಯಾವ್ದನ್ನೇ ಆಗ್ಲಿ ಆ ಎಕ್ಸ್ಪ್ಲನೇಷನ್ ಈಸಿಯಾಗಿ ನೀವು ಅರ್ಥ ಮಾಡ್ಕೊಡ್ತೀರಾ. ನಾವು ವಿತ್ ಆಲ್ ಯುವರ್ ಪರ್ಮಿಷನ್ ಕೇಳಿಸ್ಕೊಳ್ಳಿ ಎಲ್ಲರೂ. ಆಕ್ಚುಲಿ ದೇರ್ ಆರ್ 9, ಇವತ್ತು 5 ಪ್ಲೇ ಮಾಡ್ತೀನಿ, ನಾಳೆ 4 ಪ್ಲೇ ಮಾಡ್ತೀನಿ. ಸೊ ಇವತ್ತು ಎಲ್ಲ ಒಟ್ಟಿಗೆ ಆಗಲ್ಲ, ಒಂದೇ ದಿನ ಎಲ್ಲ ಮಾಡ್ಕೋಬೇಡಿ, ಇಟ್ ವಿಲ್ ಬಿಕಮ್ ಎ ಮೆಸ್. ಸೊ ನಾ ಏನ್ ಮಾಡೋಣ, ಫಸ್ಟ್ 5 ಡಿರೈವೇಷನ್ಸ್ ನೋಡ್ಕೊಂಡ್ಬಿಡೋಣ, ಬೇಸ್ಡ್ ಆನ್ ದಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರೈಟ್ ದ ರಿಮೈನಿಂಗ್ 4 ನೋಡ್ಬಿಟ್ಟು ದೇರ್ ಆರ್ ಟೋಟಲಿ 9 ಇದೆ, ದ ರಿಮೈನಿಂಗ್ 4 ನೋಡಿ ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ದಟ್ ಇಸ್ ಆಕ್ಚುಲಿ ಬೆಟರ್. ಒನ್ಸ್ ಫಾರ್ ಆಲ್ ಸಾರಿ, ಎಲ್ಲನೂ ಒಟ್ಟಿಗೆ ಸಾಧ್ಯ ಇಲ್ಲ. ಸೊ ವಾಟ್ ಇಸ್ ಯುವರ್ ಒಪಿನಿಯನ್ ಎವ್ರಿವನ್? ಪ್ಲೀಸ್ ಮೆನ್ಷನ್. ಆಲ್ ಆಫ್ ಯು ಪ್ಲೀಸ್ ಮೆನ್ಷನ್. ಅನ್ಮ್ಯೂಟ್ ಅಂಡ್ ಟಾಕ್. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ನಿಮ್ ಕಮೆಂಟ್ಸ್ ನೋಡಕ್ ಆಗಲ್ಲ ನನಗೆ. ಅನ್ಮ್ಯೂಟ್ ಅಂಡ್ ಟಾಕ್. Yes, sir. Yes, sir. ಇಬ್ರೇನಾ ಇರೋದು ನನ್ನ ಕ್ಲಾಸ್ ಅಲ್ಲಿ? Yes, sir. Yes, sir. Yes, sir. Yes, sir. Yes, sir. ಓಕೆ, ಈಗ ಒಂದು ಇನ್ನೊಂದು ವಿಚಾರ ಹೇಳ್ತೀನಿ, ಕೇಳಿಸ್ಕೊಡಿ. ಈ ವಿಡಿಯೋಸ್ನೆಲ್ಲ ನಮ್ಮ ಎಡುಸ್ಟ್ರೈನ್ ಚಾನೆಲ್ ಅಲ್ಲಿ ಡೌನ್ಲೋಡ್ ಮಾಡಿ ನಾನು ಇಟ್ಟಿದ್ದೀನಿ. ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ನೀವು 3D ವಿಡಿಯೋಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಎಲ್ಲರಿಗೂ? ರೈಟ್. ಸೊ ನೋ ನೀಡ್ ಟು ಸರ್ಚ್ ಎನಿವೇರ್, ಆಕ್ಚುಲಿ ಯು ಗೋ ಟು ಅವರ್ ಚಾನೆಲ್, ಓಕೆ, ಅಂಡ್ ದೇರ್ ಯು ಓಪನ್ ದ ಪ್ಲೇ ಲಿಸ್ಟ್, 3D ವಿಡಿಯೋಸ್ ಅಂತ ಟೈಪ್ ಮಾಡಿ, ಈ ವಿಡಿಯೋಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ. ಇದೆಲ್ಲ ಆದ್ಮೇಲೆ ನೀವು ಈ ಡಿರೈವೇಷನ್ಸ್ ನ ಬರಿಬೇಕು ನಿಮ್ ಬುಕ್ ಅಲ್ಲಿ. Am I clear to everyone? Yes, sir. You need to write the okay, the explanation of each and every derivations, okay? So careful agiri. Hope, I think we'll going to meet soon in the campus. Date, sir. Jan Yes, 1st sir. or 2nd? Sir, Christmas holidays idya. Next derivations go on. Shall we go to the next? Everyone please mention. I'm not joking. I'm talking seriously. Shall we move on to the next? Yes, sir. Yes or no? Beka ಹೇಳ್ತಾ ಹೋಗ್ಬೇಕು. Yes, sir. Okay. Now, ಕೇಳಿಸ್ಕೊಳ್ಳಿ. ಸೆಕೆಂಡ್ ಒನ್. ನಿಮ್ ಬುಕ್ ಒಂದೇ ಒಂದು ನಿಮಿಷ ಅಲ್ಲಿ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ EPL ಓಪನ್ ಮಾಡಿ ಸೆಕೆಂಡ್ ಡಿರೈವೇಷನ್ ಹೆಡಿಂಗ್ ನೋಡಿ, ಒಂದ್ಸಲ ಡಯಾಗ್ರಾಮ್ ನೋಡ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಅಲ್ಲಿ ನೀವೇನ್ ವರಿ ಮಾಡ್ಕೋಬೇಡಿ. ನಾನು ಇವಾಗ ವಿಡಿಯೋ ಪ್ಲೇ ಮಾಡ್ತೀನಿ, ಆಟೋಮ್ಯಾಟಿಕಲಿ ನಿಮ್ಗೆ ಅರ್ಥ ಆಗುತ್ತದು. Equation of a plane Now listen to perpendicular to a given vector and passing through a given point. ನೋಡಿ, equation of a plane, okay, perpendicular to a given vector and passing through a point. ಇದು second derivation. Previous one was normal form. Okay, now listen. In a space, we get infinite number of planes which are normal to the given vector. But there is only one plane exists which is normal to the given vector and also passing through the given point. Consider a plane which is perpendicular to the given vector n and passing through the point A Look at the with rotation, position how it vector small a. Let R be the position vector of any point P, x, y, z in the plane. A and P are the points lying on the plane and n vector is a vector normal to the plane. Therefore, vector AP is perpendicular. ನೋಡಿ, ಇದೆ ಈ ರೊಟೇಷನ್ ಈ ತರ ಎಲ್ಲ ಟರ್ನ್ ಮಾಡಿ ಆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದಾರಲ್ವಾ, ಅದಿದ್ರೆ ಈಸಿಯಾಗಿ ನೀವು ಸ್ಟೋರ್ ಮಾಡ್ಕೋಬಹುದು. ಬಟ್ ಸಾರಿ ಸರ್, ಬೋರ್ಡ್ ಮೇಲೆ ಅದೇ ನಾನು ಡಯಾಗ್ರಾಮ್ ಸೇಮ್ ಡಯಾಗ್ರಾಮ್ ನಾನು ಬರೆದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. To vector n, which implies AP dot n vector is equal to 0. From the triangle law of addition, for the triangle OAP,
we get OA plus AP is equal to OP. Therefore, vector AP is equals to R vector minus A vector. Therefore, vector equation of a plane perpendicular to a given vector n and passing through the point with the position vector A is R vector minus A vector dot n vector is equal to 0. Cartesian form of the equation of the plane perpendicular to the given vector n and passing through the point A. Substituting the corresponding values of n vector, r vector and a vector, we get the Cartesian form as a multiplied by x minus x1 plus b multiplied by y minus y1 plus c into z minus z1 is equal to 0. Students, should I play it once again? Students, should I play it once again? Yes, sir. Yes, Any sir. solution? Should I play it once again? Yes, sir. Okay. Yes, sir. Yeah, 1 second. Of a plane Please watch it. perpendicular to a given vector and passing through a given point. In a space, we get infinite number of planes which are normal to the given vector. But there is only one plane exists which is normal to the given vector and also passing through the given point. Consider a plane which is perpendicular to the given vector n and passing through the point A with position vector small a. Let R be the Okay, position ಎರಡು vector condition of ಒಟ್ಟಿಗೆ any ಇರ್ಬೇಕು. point P Perpendicular X, ಇರ್ಬೇಕು, Y, passing Z through in point the ಏನೋ plane. ಇರ್ಬೇಕು. A and P are the points lying on the plane and n vector is a vector normal to the plane. Therefore, vector AP is perpendicular to vector n, which implies AP dot n vector is equal to 0. From the triangle law of addition, for the triangle OAP, we get OA plus AP is equal to OP. Therefore, vector AP is equals to R vector minus A vector. Therefore, vector equation of a plane perpendicular to a given vector n and passing through the point with the position vector A is R vector minus A vector dot n vector is equal to 0. Cartesian form of the equation of the plane perpendicular to the given vector n and passing through the point A. Substituting the corresponding values of n vector, r vector and a vector, we get the Cartesian form as a multiplied by x minus x1 plus b multiplied by y minus y1 plus c into z minus z1 is equal to 0. Okay, students, let me ask you. Is that clear? Yes, sir. Yes. Please Yes, reply. sir. Unmute ಮಾಡ್ಕೊಳ್ಳಿ. Type ಯಾರು ಮಾಡಬೇಡಿ because I'm sharing the screen. I can't see your comments. I'm telling you, please unmute and talk. Is the second derivation clear? Yes, sir. Yes, sir. ಓಕೆ ಮುಂದೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಕ್ಲಾಸ್ ಆದ್ಮೇಲೆ ಸಂಜೆ ದಯವಿಟ್ಟು ಫ್ರೀ ಇದ್ದಾಗ ನಮ್ಮ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಅಲ್ಲಿ. ಓಕೆ, ಅಂಡ್ ಜಸ್ಟ್ ಟೈಪ್ 3D ವಿಡಿಯೋಸ್ ಅಂದ್ರೆ ಇದೆಲ್ಲ ಸಿಗುತ್ತೆ ನಿಮ್ಗೆ. ನೋಡ್ಕೊಂಡು ಅರ್ಥ ಮಾಡ್ಕೊಂಡು ದಯವಿಟ್ಟು ಡಿರೈವೇಶನ್ ಒಂದು EPL ಅಲ್ಲೂ ಇದೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ಕಾಪಿ ದ ಸೇಮ್. ಆಕ್ಚುಲಿ ಅದನ್ನೇ ಬರ್ದು ಪ್ರಾಕ್ಟೀಸ್ ಮಾಡಿ. ಅದರ್ವೈಸ್ ಇಲ್ಲಿಂದ ಆದ್ರೂ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬಟ್ ಎರಡರಲ್ಲಿ ಒಂದು until unless you write the derivations and once you understand that, ಸಾರಿ, ನೀವು ಇಲ್ಲಿ ಎಷ್ಟೇ ಕೇಳಿಸ್ಕೊಂಡ್ರು ನೀವು ಬರೆದು ಅರ್ಥ ಮಾಡ್ಕೊಳ್ಳೋವರೆಗೂ ನೀವು ಅರ್ಥ ಆಗೋಕೆ ಸಾಧ್ಯ ಇಲ್ಲ. So that's one thing. Okay, now look at the next derivation please in the EPL. ನೋಡಿ ಎಲ್ಲರೂ, equation of a plane passing through 3 non-collinear points. So I'll play the next one. Equation of a plane passing through 3 non-collinear points. Let R, S, T be 3 non-collinear points on the plane with position vectors
A, B, C respectively. Let P be any point with the position vector R in the same plane. Now, the vectors RS and RT are in the given plane. By the definition of the cross product, RS cross RT is a vector perpendicular to the plane containing the points R, S and T. Therefore, the equation of the plane passing through R and perpendicular to the vector RS cross RT is R vector minus A vector dot RS vector cross RT vector is equal to 0. But vector RS is equal to B vector minus A vector and RT is equal to C vector minus A vector. Therefore, vector equation of the plane passing through three non-collinear points A, B, C is R vector minus A vector dot B vector minus A vector cross C vector minus A vector is equal to 0. Now, Cartesian form of the equation of the plane passing through three non-collinear points. Let x1, y1, z1, x2, y2, z2 and x3, y3, z3 be the coordinates of the point R, S and T respectively. And also let x, y, z be the coordinates of the point P on the plane with position vector R. Now, vector RP is equal to x minus x1 into I cap plus y minus y1 into j cap plus z minus z1 into k cap. Similarly, we can get the values of the vectors RS and RT. Substituting these values in the vector form of the equation of the plane and expressing it in the determinant form, we get the equation of the plane passing through three non-collinear points as determinant of x minus x1, y minus y1, z minus z1, x2 minus x1, y2 minus y1, z2 minus z1, x3 minus x1, y3 minus y1, z3 minus z1 is equal to 0. Mr. Kirti. Yes, sir. ಕೀರ್ತಿ ಇದು ಮೇಲ್ಗಡೆ ಒಂದು ಫಾರ್ಮುಲಾ ಇದೆಯಲ್ವಾ ಆರ್ ಮೈನಸ್ ಎ ಡಾಟ್ ಬಿ ಮೈನಸ್ ಎ ಕ್ರಾಸ್ ಸಿ ಮೈನಸ್ ಎ ಅಲ್ಲಿಂದ ಈ ಡೆಟರ್ಮಿನೆಂಟ್ ಹೆಂಗ್ ಶಿಫ್ಟ್ ಆದ್ರು ಅವರು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಸರ್. ಎಕ್ಸಾಕ್ಟ್ಲಿ ಅಲ್ಲಿ ಮೇಲ್ಗಡೆ ಬರ್ದಿದಾರಲ್ವಾ ಇಟ್ ಇಸ್ ಜಸ್ಟ್ ಲೈಕ್ ಎ ಡಾಟ್ ಬಿ ಕ್ರಾಸ್ ಎ ಡಾಟ್ ಬಿ ಕ್ರಾಸ್ ಏನಂತ ಕರೀತೀರಾ ನೀವು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್. ಎಕ್ಸಾಕ್ಟ್ಲಿ ಸೊ ಬಿಕಾಸ್ ಆಫ್ ದ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಓಕೆ ಆ ಫಾರ್ಮುಲಾನ ಇನ್ ಟರ್ಮ್ಸ್ ಆಫ್ ಡೆಟರ್ಮಿನೆಂಟಲ್ ಬರೀಬಹುದು ದಟ್ ಇಸ್ ಕಾಲ್ಡ್ as ಕಾರ್ಟೀಸಿಯನ್ ಫಾರ್ಮ್ ಓಕೆ ಓಕೆ Yes, sir. Is it necessary that the three points should be always non-collinear? What is the equation of the plane passing through three collinear points? Planes passing through three collinear points resembles the pages of a book where the line containing the points R, S and T are members in the binding of the book. Therefore, Look at the the view of required equation of the plane will be the equation of straight line passing through these three collinear points. Intercept. ಓಕೆ ಫೈನ್ ಸ್ಟೂಡೆಂಟ್ಸ್ ಹೋಪ್ ಯು ಅಂಡರ್ಸ್ಟುಡ್ ದ ಥರ್ಡ್ ಡಿರೈವೇಶನ್. ನಾವು ಒಂದು ನಿಮಿಷ ಇವತ್ತು ಯಾರನ್ನೂ ಕೇಳಲ್ಲ. ಇವತ್ತು ಏನ್ ಗೊತ್ತಾ, ಇದು ಫಸ್ಟ್ ಒಂದ್ಸಲ ಈಗ ನೋಡ್ತಿದ್ದೀರಾ ಅಷ್ಟೇ, ನೀವು ಅರ್ಥ ಆಗ್ಲಿ ಅಂತ ನಾನು ಇದು ಹಾಕಿದ್ದೀನಿ. ಇದಾದ್ಮೇಲೆ ನೀವು ಮತ್ತೆ ವಿಡಿಯೋ ನೋಡಿ ನಿಮ್ಮ ನೋಟ್ಸ್ ನ ಯಾವಾಗ ಪ್ರಿಪೇರ್ ಮಾಡ್ತಿರೋ at that moment you can think yes I understood. Till then don't give me final conclusion. ಒಂದು ಲೆವೆಲ್ ನಿಮ್ಗೆ ಅರ್ಥ ಆಯ್ತಾ ಅಷ್ಟನ್ನು ಕೇಳ್ತಾ ಇರ್ತೀನಿ ನಾನು ಪ್ರತಿ ಸಲ. Is the previous derivation clear? Passing through three non-collinear points. Everyone unmute and say Yes, sir. Yes, sir. Yes, sir. ಅಷ್ಟೇನಾ ವಾಯ್ಸ್ಗಳು? Yes, sir. It's okay, no problem. Now look into the fourth one. ಇದಾದ್ಮೇಲೆ ಸ್ಟಾಪ್ ಮಾಡಿ we will go back to problems. Look into the fourth one. Simple one, ಬೇಗ ಮುಗಿದೋಗುತ್ತೆ. Form of the equation of a plane. Let the equation of the plane be
ax plus by plus cz plus d is equal to 0, where d is not equal to 0. If this plane makes an intercept of a, b, c on x, y and z axis respectively, at the same time then cut ಮಾಡ್ಬೇಕು. this plane meets x-axis at a 0 0, y-axis at 0 b 0 and z-axis at 0 0 c. As the plane passes through these 3 points, the points should satisfy the equation of the plane. Therefore, we get a is equal to minus d by a and b is equal to minus d by b and c is equal to minus d by c. Substituting the values of a, b and c in the equation of the plane, we get the equation of plane in intercept form as x by a plus y by b plus z by c is equal to 1. Students, hope this is clear. Yes, sir. Yes, sir. Is this clear to everyone? I want, please, illa type ಮಾಡಿ ಇವಾಗ. Okay, stop this sharing of the screen. Now you type at least, otherwise mention. Understood? First I want the reply from everyone. ಇಲ್ಲ unmute ಮಾಡ್ಕೊಂಡು ಹೇಳಿ, ಇಲ್ಲ at least type ಮಾಡ್ಬಿಟ್ಟು ಹೇಳಿ. Sanjay is back. Oh, great man. ಸಂಜಯ್, ನಿಮಗೆ ನಾನು ಈ ಸುಮಾರು ಜನದ ಮೂಲಕ ಸಂದೇಶ ಕಳಿಸಿದ್ದೆ, ಕಾಲ್ ಮಾಡ್ರಿ ಮಾತಾಡ್ಬೇಕು ಅಂತ. ಬಟ್ ನೀವು ನನ್ನ ಹತ್ರ ಮಾತಾಡಿಲ್ಲ ಇನ್ನು. ರೀಸನ್ ಕೇಳ್ಬೋದಾ ಸಂಜಯ್? ಅನ್ಮ್ಯೂಟ್ ಅಂಡ್ ಟಾಕ್. ಐ ನೋ ಯು ವಿಲ್ ನಾಟ್ ಅನ್ಮ್ಯೂಟ್, ಅಟ್ ಲೀಸ್ಟ್ ಟೈಪ್. ನಾನೇನ್ ಬೈದ್ ಬಿಡ್ತೀನಿ ಅಂತನಾ? ಇಲ್ಲ ಅಯ್ಯೋ ಇವನ ಹತ್ರ ಯಾಕೆ ಮಾತಾಡೋದು ಅಂತನಾ? ನಾನು ಯಾಕ್ರಿ ನಿಮಗ್ ಬೈಲಿ ಸಂಜಯ್? ಇಲ್ಲಪ್ಪ, ಖಂಡಿತ ನನ್ಗೆ ಇಲ್ಲ ಸರ್. ಸಾರಿ ಸರ್, ಅಷ್ಟು ಕೆಟ್ಟೋನಾಗಿ ಮಾಡ್ಕೋಬೇಡಿ ನನ್ನ, ಖಂಡಿತ ಇಲ್ಲ. ಓಕೆ, ಇಫ್ ಯು ವಿಶ್ ಟು ಟಾಕ್, ಐ ವೋಂಟ್ ಫೋರ್ಸ್ ಯು. If you wish to talk after the class, you can give me a call. Is it okay, Mr. Sanjay? It's up to you. I don't want to force you. Okay, just ಮಾತಾಡ್ಬೇಕಿತ್ತು ಅಷ್ಟೇ ಒಂದ್ಸಲ, how the things going on, because you're not there in my class from so long. So just ಮಾತಾಡೋಣ ಅಷ್ಟೇ, nothing else. ನಾನು ಏನಪ್ಪ ಮಾಡ್ಕೊಳ್ಳಿ ಬೈದ್ಕೊಂಡು ಬಿಟ್ಬಿಡಪ್ಪ ಆ ಕತೆ, ಆಮೇಲೆ ಮಾತಾಡೋಣ. ಸಂಜಯ್, we'll talk later. Okay, now listen everybody. ನಾನು ಆಗ್ಲೇ ಹೇಳಿದೆ, ಒಂದು ಈ ವಿಡಿಯೋಸ್ ಎಲ್ಲ ನಮ್ಮ ಚಾನಲ್ ಅಪ್ಲೋಡ್, ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಜಸ್ಟ್ ನಮ್ಮ ಚಾನಲ್ ಓಪನ್ ಮಾಡಿ, ಅಲ್ಲಿ 3D ವಿಡಿಯೋಸ್ ಅಂತ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಅದನ್ನೆಲ್ಲ ನೋಡ್ಕೊಳ್ಳಿ ಒಂದ್ಸಲ. ಆಕ್ಚುಲಿ ಆಲ್ಮೋಸ್ಟ್ ಅರ್ಥ ಆಗಿದೆ, ಬಟ್ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇನ್ನೊಂದ್ಸಲ ನೋಡಿಬೇಕಾದ್ರೆ. ಓಕೆ, ಅಂಡ್ ಡಿರೈವೇಶನ್ ದಯವಿಟ್ಟು ಬರೀರಿ. ಎಕ್ಸ್ಪ್ಲನೇಷನ್ ನಾನು EPL ಅಲ್ಲೇ ಇದೆ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಬರೀರಿ, ಬಟ್ ದಯವಿಟ್ಟು ಬರೀರಿ. ದಟ್ಸ್ ಆಲ್ ಮೈ ರಿಕ್ವೆಸ್ಟ್. ಅದರ್ವೈಸ್ ನಾನು ಅಲ್ಲಿ ನೋಡಿದ್ದೆ ಜ್ಞಾಪಕ ಇಟ್ಕೊಳ್ತೀನಿ, ಸಾಧ್ಯ ಇಲ್ಲ. ಯು ಹ್ಯಾವ್ ಟು ರೈಟ್ ಡೌನ್. First thing. Now, Kirti, come back. Yes, sir. ಇವಾಗ ಹೇಳಿ ಸರ್, ಸಪೋಸ್ ಇದೇ ಡಯಾಗ್ರಾಮ್ಸ್ ನಾನು ಬೋರ್ಡ್ ಮೇಲೆ ಬರೆದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಯಾವ ಲೆವೆಲ್ ಅರ್ಥ ಮಾಡ್ಕೊತಾ ಇದ್ರ? ಫಸ್ಟ್ ಎರಡು ಈಸಿ ಇರ್ತಿತ್ತು ಸರ್, ಆಮೇಲೆ ಲಾಸ್ಟ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಸಮ್ವಾಟ್ ಡೋಂಟ್ ಯು ಫೀಲ್ ದೋಸ್ ಡಯಾಗ್ರಾಮ್ಸ್ ಅವ್ರು ಎಷ್ಟು ಚೆನ್ನಾಗಿ ರೊಟೇಟ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅದನ್ನ ನಾನು ಇಲ್ಲಿ ಮಾಡಕ್ ಆಗದೆ ಇರೋದ್ರಿಂದ ಮೋಸ್ಟ್ಲಿ ನಾನು ಅಷ್ಟು ಕ್ಲಿಯರ್ ಆಗಿ ನಿಮ್ಗೆ ಕನ್ವಿನ್ಸ್ ಮಾಡಕ್ ಆಗೋದಿಲ್ವೇನೋ ಅಂತ. ಹ್ಞೂ ಸರ್, ಎಕ್ಸಾಕ್ಟ್ಲಿ. ಸೊ ನನ್ನ ಪ್ರಾಬ್ಲಮ್ ಅದೇ ಇದ್ದಿದ್ದು. ಬಟ್ ಸಮ್ ಎಸ್ಟರ್ಡೇ ನೈಟ್ ಐ ಜಸ್ಟ್, ಎಸ್ ಸಂಜಯ್, ಯು ರೈಸಿಂಗ್ ಯು ಹ್ಯಾಂಡ್, ನೋ ಪ್ರಾಬ್ಲಮ್, ಆಮೇಲೆ ಮಾತಾಡೋಣ. ದಿಸ್ ವಾಸ್ ದ ಪ್ರಾಬ್ಲಮ್ ಐ ವಾಸ್ ಫೇಸಿಂಗ್ ಸಂಜಯ್, ಕೀರ್ತಿ. ಓಕೆ, 3D ನ 2D ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ನನಗೆ ಕಷ್ಟ ಆಗ್ತಿತ್ತು. ಬಟ್ ಸಮ್ವೇರ್ ಎಸ್ಟರ್ಡೇ ನೈಟ್ ಆಕ್ಚುಲಿ ಐ ಗಾಟ್ ದಿಸ್ ವಿಡಿಯೋ ಸಮ್ ಹೌ. ಓಕೆ, ವಿಜುವಲೈಸೇಷನ್ ವಾಸ್ ಕರೆಕ್ಟ್ ನೌ? ಎಸ್ ಕೀರ್ತಿ? ಎಸ್ ಸರ್. ಸೊ ಅದಕ್ಕೋಸ್ಕರ ಐ ಜಸ್ಟ್ ಡೌನ್ಲೋಡೆಡ್ ದಿಸ್ ವಿಡಿಯೋಸ್, ಅಲ್ಲಿ ಇಟ್ಟಿದ್ದೀನಿ. ಸೊ ದಯವಿಟ್ಟು ನೋಡಿ, ಇನ್ನೊಂದ್ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ. ಡಿರೈವೇಶನ್ ಬರೀರಿ. ವಿಲ್ ಎವ್ರಿವನ್ ರೈಟ್ ದ ಡಿರೈವೇಶನ್ ಬೈ ಟುಮಾರೋ? 4 ಅಷ್ಟೇ, ಸಿಂಪಲ್ ಆಗಿದೆ. ವಿಲ್ ಯು ರೈಟ್ ಎವ್ರಿವನ್? ನೀವು ಬರ್ದಾದ್ಮೇಲೆ ನೋಡಿ, once you finish writing the derivation, definitely you will understand better. Okay, that's a promise from my side. So please make it. Okay, right. Now, shall we go to the problems now?
ಎಕ್ಸಾಂಪಲ್ಸ್ ಎಲ್ಲ ಮುಗಿಸಿದೀವಾ? Ankita, have you finished all the examples? Illa. No, Ankita, no. Aditi, yes, Arvind. Aditi? Yes, sir. Yes, sir. Aditi, how many examples we finished, ma? Till 7th one, sir. 7th one ವರ್ಗೂ ಅರ್ಥ ಆಯ್ತು. ಈಗ ಒಂದು ಕೆಲಸ ಮಾಡಿ, ಈಗ ಸದ್ಯಕ್ಕೆ ಎಕ್ಸಾಂಪಲ್ಸ್ ಬಿಟ್ಬಿಡೋಣ. Hardly how many minutes are there, Aditi? 10 minutes, sir. 10 minutes ಇದೆ. ಯಾವುದಕ್ಕಾದ್ರೂ ಕೈ ಹಾಕಿದ್ರು ಅದು ಸರಿಯಾಗಿ ವರ್ಕೌಟ್ ಆಗಲ್ಲ. ಓಕೆ, ಲೆಟ್ ಮಿ ಆಸ್ಕ್ ಎವ್ರಿಬಡಿ, ಡು ಯು ವಾಂಟ್ ಟು ಸಿ 2 more derivations, 2 more videos? In 10 minutes ನಾನು explanation ಸ್ಟಾರ್ಟ್ ಮಾಡಕ್ಕಾಗಲ್ಲ ಎಕ್ಸಾಂಪಲ್ಸ್ಗೆ. ಓಕೆ, 2 more videos? 6 ಮಾಡ್ಬಿಡೋಣ. ಯಾಕೆ 3 or 4 ಆಯ್ತಲ್ವಾ? ಲೆಟ್ us make it 6. Is it okay, everyone? We will see tomorrow. No, right now, Prakriti, right now. Shall I share 2 more videos? I know ಒಂದೇ ಸಲ ಮೆಸ್ ಆಗೋದು ಬೇಡ ಅಂತ ನಾನು. ಯಾ, ಐ ನೋ ತುಂಬಾ ವಿಡಿಯೋಸ್ ಆದ್ರೆ ಅಂದ್ರೆ ತುಂಬಾ ಡಿರೈವೇಷನ್ಸ್ ಆಗ್ಬಿಟ್ರೆ ನಿಮ್ಗೂ ತೊಂದರೆ ಆಗುತ್ತೆ. ಸೊ ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್. ಇಫ್ ಯು ಸೇ ಎಸ್, ಐ ವಿಲ್ ಪ್ಲೇ ದ ವಿಡಿಯೋಸ್ ಅನದರ್ 2. ಇಫ್ ನಾಟ್ ಪ್ರಾಬ್ಲಮ್ಸ್, ಒಂದು ಪ್ರಾಬ್ಲಮ್ ಏನೋ ನಾನು ಶುರು ಮಾಡ್ಬೋದು ಅಷ್ಟೇ. 10 minutes ಇದೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕೆಲಸ ಮಾಡ್ರಿ, ಎಲ್ಲರೂ ಕೇಳಿಸ್ಕೊಡ್ರಿ. ಈಗ 1 more video is fine. ಓಕೆ, ಆಯ್ತು. Equation of the plane passing through the intersection of two given planes. Phi1 and Phi2 be two planes with equations. Can you see my videos, please? No, sir. 1 second. Yes or no? Sir. No, sir. Respectively. One second. Now, the position Yes, sir. equation of the Navya able to see. passing through the Now, intersection of two given planes. Let pi1 and pi2 be two planes with equations r vector dot n1 cap is equal to d1 and r vector dot n2 cap is equal to d2 respectively. Now, the position vector of any point on the line of intersection of these two planes must satisfy both the equations of the planes. If t vector is the position vector of a point on the line, then t vector dot n1 cap is equal to d1 and t vector dot n2 cap is equal to d2. Therefore, for all real values of lambda, we have t vector dot n1 plus lambda n2 is equal to d1 plus lambda d2. Since t vector is an arbitrary vector, it satisfies for any point on the line. Hence, the equation r vector dot n1 plus lambda n2 is equal to d1 plus lambda d2 represents a plane pi3, which is such that if any vector r satisfies both the equations pi1 and pi2, it also satisfies the equation pi3. Therefore, the equation of the plane passing through the intersection of two given planes is r vector dot n1 vector plus lambda n2 vector is equal to d1 plus lambda d2. Now, the Cartesian form of the equation of the plane passing through the intersection of two given planes is a1x plus b1y plus c1z minus d1 plus lambda times a2x plus b2y plus c2z minus d2 is equal to 0. okay, students, you want to see once again? Yeah, I'm asking, do you want to see it once again? ಸ್ಟೂಡೆಂಟ್ಸ್ ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಿದ್ಯಾ? Yes, sir. Okay. Okay, now listen to me. ಸಾಕು, ಇವತ್ತು 5 ಸಾಕು. ಬಿಕಾಸ್ ಟೋಟಲಿ ದೇರ್ ಆರ್ 9. ಒಂದೇ ದಿನ 9 ಆಗಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವತ್ತು 5 ತಗೊಳ್ಳಿ. ಓಕೆ, ಸೊ ವಾಟ್ ಯು ಡೂ ಇಸ್,
Again, as I said, the instruction remains the same. Open our YouTube channel, EduStrain, okay? And there you find the playlist, 3D videos ನೋಡಿ, ಅದರಲ್ಲಿ ಫಸ್ಟ್ 5 ಮಾತ್ರ ನೋಡಿ. ಸರ್ ಎಲ್ಲ ನೋಡ್ಬಿಡ್ತೀನಿ ಸರ್ ಒಟ್ಟಿಗೆ ಬೇಡ, ನಾನು ಆಮೇಲೆ ಮತ್ತೆ ಹೆಂಗೂ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಫಸ್ಟ್ 5 ನೋಡಿ, ಮೊದಲನೇದು ಸಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನ ನೋಡಿ. ಬಟ್ ಒಂದೇ ಒಂದು ಕೇಳಿಸ್ಕೊಳ್ಳಿ, ನಿಮ್ಮ ಡಯಾಗ್ರಾಮ್ ಮತ್ತೆ ಎಕ್ಸ್ಪ್ಲನೇಷನ್ EPL ಅಲ್ಲಿ ಇದೆಯಲ್ವಾ, ಅದೇ ತರನೇ ಇರಬೇಕು. ಆ ತರ ಬರೀಲಿಲ್ಲ ಅಂದ್ರೆ ಬೋರ್ಡ್ ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ಕೇರ್ಫುಲ್ ಆಗಿರಿ. Is that clear? Everyone understood? Mention yes or no. Mention ಮಾಡಿ ಬೇಗ. Yes sir. Yes, sir. ಅಭಿಷೇಕ್ ಅನ್ಮ್ಯೂಟ್ ಮಾಡ್ಕೊಂಡ್ರಾ? Okay, right. Okay, first thing. Yes. I think after I share this videos, I think your 3D imagination ಮಾಡೋ ಬದಲು ಪ್ರಾಕ್ಟಿಕಲ್ ಆಗಿ ಹೇಗಿರುತ್ತೆ ಅಂತ ಎಲ್ಲರಿಗೂ ಅರ್ಥ ಆಯ್ತಾ? All this 5 practically how they look like. Has everyone understood this after watching the videos? Instead of imagination, this is far better. Yes, sir. Yes, sir. Yes, Prakruti, thank you. Yes, sir. Okay. Okay, pa, right. So naale, okay, that means tomorrow, in tomorrow's class, ಈ 5 derivations ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀನಿ ನಾನು. So let us not take all the 9 at the same time. There are chances you will forget. So take first 5, let us complete the problems based on that, and then we move on to the remaining 4, and then so probably Wednesday or Thursday or something like that we'll go to finish our classes and the syllabus of this academic year. Okay, so ಕೇರ್ಫುಲ್ ಆಗಿರಿ. ಇವತ್ತು ಮೆಸೇಜ್ ಬಂದಿರ್ಬೇಕು ಎಲ್ಲರಿಗೂ JEE ಕ್ಲಾಸಸ್ ಬಗ್ಗೆ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ. Once I finish this chapter, the next thing is going to be revision for your JEE and KVPY. ಎರಡು ಒಟ್ಟಿಗೆ ನಡೆಯುತ್ತೆ. ಓಕೆ, ಸೊ ಪ್ಲೀಸ್ ಅಲ್ಲಿ ನಾವು ಹೇಳಿದೀವಿ ಇಟ್ಸ್ ಕಂಪಲ್ಸರಿ ಫಾರ್ ಎವ್ರಿ ಒನ್ ಟು ಅಟೆಂಡ್ ಅಂತ. ನಮ್ಗೆ KVPY ಅಲ್ಲ, ನಾ JEE ಅಲ್ಲ, ನಾ ನೀಟ್ ಅಲ್ಲ, ಡೋಂಟ್ ಡಿಫ್ರೆನ್ಶಿಯೇಟ್. ಓಕೆ, ಸೊ ಅಲ್ಲಿ ಆಲ್ರೆಡಿ ಮೆಸೇಜ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ, ಮೇಕ್ ಶೋರ್ ಯು ವಿಲ್ ಅಟೆಂಡ್ ಅಂಡ್ ಇಟ್ಸ್ ಕಂಪಲ್ಸರಿ ಅಂತ. ಸೊ ಮೇಕ್ ಶೋರ್ ಯು ವಿಲ್ ಅಟೆಂಡ್. ಓಕೆ, and no 3D videos anta matra Sanjay, only 3D videos anta type ಮಾಡು. ಚಾಪ್ಟರ್ ವಿಡಿಯೋಸ್ ಹೋಗಬೇಡ ನೀವು. 3D videos ಅಂತ ಒಂದಿದೆ. Search and tell me, can you find it Sanjay? I want everyone to stay 1 ನಿಮಿಷ, ಯಾರು ಸೆಷನ್ ಬಿಟ್ಟು ಹೋಗಬೇಡಿ. 1 ನಿಮಿಷ, I want 5 minutes, that's it. ನಿಮ್ಮ GTB ಪೇಪರ್ ಡಿಸ್ಕಷನ್ ಅಲ್ಲ, ಆನ್ಸರ್ ಸ್ಕ್ರಿಪ್ಟ್. ನೀವು ಯಾರ್ಯಾರು ಆಬ್ಸೆಂಟ್ ಇದ್ದೀರೋ ಒಂದ್ಸಲ ಹೇಳ್ಬಿಡ್ತೀನಿ. ಸಪೋಸ್ ಏನಾಗಿದೆ, ನೀವು ಪ್ರೆಸೆಂಟ್ ಇದ್ದು ಪೇಪರ್ ಬಂದಿಲ್ಲ, ಇದೆಲ್ಲ ಆಮೇಲೆ ಡಿಸ್ಕಷನ್ ಬೇಡ. ಐ ವಾಂಟ್ ಟು ಕ್ಲಿಯರ್ ಇಟ್ ಒನ್ಸ್ ಫಾರ್ ಆಲ್. ಓಕೆ, ಸೊ ASC ಕಾಲೇಜ್ ಸ್ಟೂಡೆಂಟ್ಸ್ ಆಬ್ಸೆಂಟ್ ಲಿಸ್ಟ್ ಹೇಳ್ಬಿಡ್ತೀನಿ. ಆಬ್ಸೆಂಟ್ ಲಿಸ್ಟ್ ಅಲ್ಲಿ ಪ್ರೆಸೆಂಟ್ ಆಗಿರೋರು ಯಾರಾದ್ರೂ ಇದ್ರೆ ಪ್ಲೀಸ್ ಲೆಟ್ ಮಿ ನೋ. ಆರುಷಿ ಸಿನ್ಹಾ, ಆರ್ ಯು ಪ್ರೆಸೆಂಟ್ ನೌ, ರೈಟ್ ನೌ? Lakshmi, I will make it public. I know it's privatized, not then public ಮಾಡ್ತೀನಿ. ಓಕೆ, now listen to me. Arushi is present right now. Arushi ಇಲ್ಲ. ಓಕೆ, ನೋ ಆಬ್ಸೆಂಟೀಸ್ ಲಿಸ್ಟ್ ನಾನು ನೋಡ್ಬೇಕಷ್ಟೇ. ಹೇಮಂತ್ ಗೌಡ, ಆರ್ ಯು ಪ್ರೆಸೆಂಟ್ ರೈಟ್ ನೌ? ನಾ ಹೇಳಿದೀನಿ 5 minutes ಅಂತ, ಅದಕ್ಕೆ ಮುಂಚೆ ನೀವು ಹೋಗ್ಬಿಟ್ರೆ ನಮ್ಗೆ ಗೊತ್ತಿಲ್ಲ, ಆಮೇಲೆ ಯಾರು ಬಂದು ಏನು ಕೇಳಂಗಿಲ್ಲ ನಮ್ಗೆ. ಹೇಮಂತ್ ಇಸ್ ನಾಟ್ ಪ್ರೆಸೆಂಟ್. ರೋಹಿತ್ ಕುಮಾರ್, ಆರ್ ಯು ಪ್ರೆಸೆಂಟ್ ರೈಟ್ ನೌ? ಮಿಸ್ಟರ್ ರೋಹಿತ್, GTB ಬರ್ದಿದ್ರಾ? No sir. ಓಕೆ, ಋಷೇಂದ್ರ ಪ್ರೆಸೆಂಟ್? Yes sir. ಋಷೇಂದ್ರ GTB ಬರ್ದಿದ್ರಾ? ಬರ್ದಿದ್ದೀನಿ ಸರ್. ಪೇಪರ್ ಅಪ್ಲೋಡ್ ಮಾಡಿದ್ರಾ? ಹಾ ಸರ್ ಮಾಡಿದ್ದೀರಾ. ಮಾರ್ಕ್ಸ್ ಬಂದಿದೆ ಸರ್. ಬಂದಿಲ್ಲ, ಇನ್ನೊಂದ್ಸಲ ಮಾಡಿ. ಓಕೆ ಸರ್. ಸರ್ ಮಾರ್ಕ್ಸ್ ಬಂದಿದೆ ಮತ್ತೆ. ಮಾರ್ಕ್ಸ್ ಬಂದಿದೆ. ಎಷ್ಟು? ನೀನ್ 2 ID ಇಟ್ಕೊಂಡಿದ್ಯಾ? ಅದಕ್ಕೆ ಓಕೆ. ಶರದ್ PM ಇದ್ರಲ್ಲ, ಶರದ್ GTB ಬರ್ದಿದ್ರಾ? ಎಸ್ ಸರ್. ಇನ್ನೊಂದ್ಸಲ ಅಪ್ಲೋಡ್ ಮಾಡ್ತೀರಾ? ಮಾರ್ಕ್ಸ್ ಬಂತ ಶರದ್ ನಿಮ್ಗೆ? ಇಲ್ಲ ಸರ್. Can you upload it once again today? In Google Classroom, sir. Yes, man. Okay, sir. Okay, right. Samyak, are you present? Mr. Kirti or Sanjay, please ask Samyak to call me back. Kirti or Sanjay, will you do this? Yes, sir. Srihit Reddy, I already told you have to upload it once again. So I'm unable to find your paper. Shrikar Bharadwaj. Okay.
ಓಕೆ, ದ ರೆಸ್ಟ್ ಆಫ್ ದ ಪೇಪರ್ಸ್ ಯಾರ್ಯಾರು ಬರ್ದಿದ್ದೀರೋ ನಾನು ಪೇಪರ್ ರಿಟರ್ನ್ ಕಳ್ಸಿದ್ದೀನಿ, ಒಂದ್ಸಲ ನೋಡ್ಕೊಂಬಿಡಿ. ಓಕೆನಾ? ರೈಟ್. ನಾವು AAC ಸ್ಟೂಡೆಂಟ್ಸ್ ಕ್ಯಾನ್ ಲೀವ್. I want Carmel B section to listen to this. Carmel B section students. Saida Ruzain, are you present? Saida Ruzain, unmute and talk. Unmute and talk, madam. Mic not working, huh? No, AAC students can leave. I told you, AAC all AAC students can leave. Only Carmel has to stay. Sampath, Ruzaina, when did you upload the paper, ma? Okay, anyway, I will check that and I will return that to you. Okay. Chandana, are you present? Chandana? Illa. Okay, Deepika? Deepika R. Deepika? Illa. ಆಮೇಲೆ ಬೇರೆಯವರು ಯಾರು ಬಂದು ಮಾತಾಡಂಗಿಲ್ಲ ಬಿಡಿ. ಹುರೈನ್ ತಾಜ್? Not present. ನಿರ್ಮಿತಾ? ಇವರೆಲ್ಲ ಆಬ್ಸೆಂಟೀಸ್, ನಾನು ಹೇಳ್ತಾ ಇರೋರೆಲ್ಲ ಆಬ್ಸೆಂಟೀಸ್. ಓಕೆ. ಪ್ರಿಯಾ ಶೆಟ್ಟಿ? Yes, sir. ಪ್ರಿಯಾ, ಎಕ್ಸಾಮ್ ಬರ್ದ್ರಮ್ಮ ನೀವು? ಬರ್ದಿದ್ದೀನಿ ಸರ್. ಪೇಪರ್ ಅಪ್ಲೋಡ್ ಮಾಡಿದ್ರಾ? ಅದು ಅಪ್ಲೋಡ್ ಆಗಿದಿಲ್ಲ ಸರ್ ಅವತ್ತು. ಇವತ್ತು ಮಾಡ್ತೀರಾ ಇನ್ನೊಂದ್ಸಲ? ಹಾ, ಮಾಡ್ತೀನಿ ಸರ್. ಮಾಡಿ. ವೀಣಾ? ವೀಣಾ ಯಾರ್ರಿ? ವೀಣಾ? ಓಕೆ, ಇಲ್ಲ. ಸೊ ದಟ್ಸ್ ಅಬೌಟ್ B section. The rest of the B section papers I have written it except Urain Taj, that I will do it after few minutes. Then about Carmel A section. ನಾವು ಒಂದ್ಸಲ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸ್ಕೊಂಡಿದ್ದೀನಿ ಅಷ್ಟೇ. ಓಕೆ. ಕಾರುಣ್ಯ, ಸಿಕ್ಕಾಬಿಡಿ ಜನ ಅಬ್ಸೆಂಟ್ ಇದ್ದಾರೆ. ಕಾರುಣ್ಯ? ಲೀಲಾವತಿ? ಆಬ್ಸೆಂಟ್ ಲಿಸ್ಟ್ ಹೇಳ್ತೀನಿ, ಅವ್ರು ಯಾರು ಪ್ರೆಸೆಂಟ್ ಇದ್ದೀರೋ ಅವ್ರು ಆಮೇಲೆ ಮಾತಾಡಿ ನನ್ನ ಹತ್ರ. ಲೀಲಾವತಿ, ಪ್ರತಿಭಾ, ರಕ್ಷಿತಾ ಎಸ್, ಸಂಜಯ್ ಪುಟ್ಟಿ ಅಂತೆ, ಯಾರು ಗೊತ್ತಿಲ್ಲ ನನ್ಗಿದು. ಸರಸ್ವತಿ ಸಂಪಂಗಿ, ಶ್ರೀ ಕಾರುಣ್ಯ, ಸುಧಾ, ಅಕ್ರಮ್ ಪಾಷಾ, ಯಾರ ಹೆಸರು ಯಾರ್ದು ಐಡಿ ಗೊತ್ತಿಲ್ಲ. ಯಾರ್ದಿದ್ದು ಐಡಿ ಅಕ್ರಮ್ ಪಾಷಾ? ನೋ, ಅನ್ನೆಸೆಸರಿ ಇದ್ರೆ ರಿಮೂವ್ ಮಾಡ್ಬೇಕು ಅದಕ್ಕೆ. ಓಕೆ. ಪವಿತ್ರ ಎಂ, ಐ ವಾಸ್ ಪ್ರೆಸೆಂಟ್ ಸರ್, ಐ ಸೆಂಡ್ ದಿ. ಮೇಡಮ್ ಪ್ರತಿಭಾ ಅವರೇ ಇನ್ನೊಂದ್ಸಲ ಕಳಿಸಿ ಇವಾಗ. ಓಕೆ. ಸಜ್ವಾ? ಸಜ್ವಾ ಬಂದಿಲ್ಲ. ಜೋಯಾ ಫಾತಿಮಾ? ನೋಡ್ರಿ, ಆಬ್ಸೆಂಟೀಸ್ಗೆ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಹೇಳಿದ್ದೀನಿ. ಓಕೆ. ಸೊ ಯಾರು ಅವತ್ತು ಟೆಸ್ಟ್ ಬರೆದು ಪೇಪರ್ ಅಪ್ಲೋಡ್ ಮಾಡೋಕ್ಕಾಗ್ಲಿಲ್ವೋ, ಯು ಹ್ಯಾವ್ ಟು ಸೆಂಡ್ ಇಟ್ ರೈಟ್ ನೌ. ಓಕೆ. ಓಕೆ, ಲೆಟ್ಸ್ ಮೀಟ್ ಟುಮಾರೋ and hope you will watch the videos and prepare the notes. Okay, so let's meet tomorrow. Thank you.